ವಿಚಾರವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸರ್. ಹೌದಾ ಸರ್? ನೋಡಿ, ಅವರು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷದ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ನ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಇಲ್ಲ, ನಾನು ಹೋಗ್ತಾ ಇರೋದು ಈಗ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದಿದೆ, ಫೌಂಡೇಶನ್ ಇದೆ, ಮತ್ತು ಕೆಲವು ಅನೇಕ ಪ್ರಮುಖವಾದಂಥ ವಿಚಾರಗಳಿದೆ. ಅದನ್ನು ನಮ್ಮ ನಾಯಕರುಗಳನ್ನ, ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ನ ಕೂಡ ಕೆಲವು ವಿಚಾರದಲ್ಲಿ ಭೇಟಿ ಮಾಡಬೇಕಾಗಿದೆ. ಈ ಕೆಲವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಭೇಟಿ ಮಾಡಬೇಕಾಗಿದೆ. ಏಕೆಂದರೆ ಈ ನೀರಿನ ಮಧ್ಯೆ 15 ದಿನಕ್ಕೆ ವಾರಕ್ಕೆ ಕರೀತಾ ಇದ್ದಾರೆ ಕಮಿಟಿನ. ಸೊ ಇನ್ನು ಮಳೆ ನಮಗೆ ಸರಿಯಾಗಿ ಬರ್ತಾಯಿಲ್ಲ. ಈಗಾಗಲೇ ಕೆಲವು ಜಾಗದಲ್ಲೆಲ್ಲ ಕೆಲವೆಲ್ಲ ರೈತರುಗಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಲೀಗಲ್ ರೆಮಿಡಿ ಏನು ಮಾಡ್ಬೋದು ಅಂತೇಳಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ನಾನು ಸ್ವಲ್ಪ ಚರ್ಚೆ ಮಾಡಬೇಕು. Mr. Kumaraswamy says D.K. Shivakumar being chief minister is trying to take over this nice land. It's a serious allegation. I think he is trying to take it over. I think he may be a part of that. I don't know about it. What information he has, I don't know. I think he may be trying to take over it. Let him enjoy it. ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ. ಅಯ್ಯೋ, ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ದಿಮ್. ನನಗೆ ಯಾಕೆ ಉತ್ತರ ಯಾಕೆ ಕೊಡಬೇಕು? ಅವ್ರು ಏನು ಬೇಕಾದ್ರೂ ನನ್ನ ಹೆಸರು ಮಾತಾಡಿದ್ರೆ ಅವ್ರಿಗೆ ಅವ್ರ ಪಾರ್ಟಿಲಿ ಕಿಮ್ಮತ್ ಬರೋದು, BJP ಅವರು ಮಾರ್ಕೆಟು ಅಲ್ಲೂ ಕೂಡ ಮಾಡೋದು. ಆಡಲಿ ಬಿಡಿ, ಅವರೆಲ್ಲ ಪಾಪ ನೆನೆಸ್ಕೋಬೇಡ. ಎಲ್ಲ ನಿದ್ರೆ ಬರೋದಿಲ್ವಲ್ಲ ಕೆಲವ್ರಿಗೆ. ಲಾಲ್ಬಾಗಲ್ಲಿ ಏನೋ ಆಗಲ್ಲ ರೀ. ಲಾಲ್ಬಾಗಲ್ಲಿ ಎಲ್ಲ ಒಂದು ಕಡೆ ಒಳಗಡೆ ಹೋಗ್ತದಷ್ಟೇ, ಏನೋ ಅಲ್ಲೇನು ಎಫೆಕ್ಟ್ ಏನು ಆಗಲ್ಲ. ಲಾಲ್ಬಾಗ್ ಏನು ಎಫೆಕ್ಟ್ ಆಗಲ್ಲ. ಒಂದು ಕಾರ್ನರ್ ಲಾಲ್ಬಾಗ್ ಆದಮೇಲೆ ಒಂದು ಸೈಡಲ್ಲಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ಬೇಕಾಗ್ತದೆ. ಸೊ ಇವೆಲ್ಲ ಇದೆ. ಈಗ ನಾವು ಅದಕ್ಕೆ ಆ ಲಾಲ್ಬಾಗ್ ಆದಮೇಲೆ ಅಲ್ಲಿ ಓಪನ್ ಆಗ್ತದೆ. ಜಸ್ಟ್ ಒಂದು ಸ್ಮಾಲ್ ಎಲ್ಲೂ ಯೂಸ್ ಆಗದೆ ಕಾಲದಲ್ಲಿ ಆಗ್ತದೆ. ಕೆಲಸಕ್ಕೆ ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಮಿಷಿನರಿ ಮತ್ತೊಂದಕ್ಕೆ ಒಂದು 6 ತಿಂಗಳು ವರ್ಷಕ್ಕೆ ಉಪಯೋಗಕ್ಕೆ ಒಂದು ಮೂಲೆಯಲ್ಲಿ ಎಲ್ಲೂ ಏನು ಪ್ರಯೋಗ ಮಾಡ್ತಾರೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಾವು ಲಾಲ್ಬಾಗ್ ಅಂತದನ್ನ 6 ಜಾಗ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀನಿ, ಫಾರೆಸ್ಟ್ ಜಾಗಗಳನ್ನ. ಈಗ ಅವ್ರ ಹತ್ರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದೀನಿ. ಸೊ ಟ್ರೀ ಪಾರ್ಕ್ ಇರೋಂಥ ಕಡೆ ಒಂದು ಹೊಸ ಇದನ್ನು ನಮ್ಮ ಕಾರ್ಪೊರೇಷನ್ ಅವರು ಕೆಲವು ತೆಗೆದುಕೊಳ್ತಾ ಇದ್ದಾರೆ, BDAನೂ ಕೆಲವು ತೆಗೆದುಕೊಳ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಮುಂದಕ್ಕೆ ಒಂದು 6 ಪಾರ್ಕ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ನೀರಿನ ಇದಕ್ಕೋಸ್ಕರ ಬೆಂಗಳೂರು ನೀರನ್ನು ಕಾಪಾಡಬೇಕು ಅಂತೇಳಿ ಸುಮಾರು 6 ಟ್ಯಾಂಕು, ಏನು ದೊಡ್ಡ ದೊಡ್ಡ ಟ್ಯಾಂಕ್ ಇದೆ, ಹೆಸರುಘಟ್ಟ ಟ್ಯಾಂಕು, ನಮ್ಮ ಹೊಸಕೋಟೆ ಟ್ಯಾಂಕು, ಈ ರೀತಿ ಏನು ಟ್ಯಾಂಕ್ಗಳಿದೆ, ಒಂದು 5-6 ಟ್ಯಾಂಕನ್ನು ಐಡೆಂಟಿಫೈ ಮಾಡಿದ್ವಿ. ಅಲ್ಲೂ ಕೂಡ ನೀರು ಯಾವಾಗಲೂ ಕೂಡ ಇರಲಿಕ್ಕೆ ಅದನ್ನು ಒಂದು ಕಮಿಟಿ ಮಾಡಿ ಅದಕ್ಕೆ ಕಾಲೇ ರಿಪೋರ್ಟ್ ರೆಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಆ ಟ್ಯಾಂಕ್ ಉಳಿಸ್ಕೊಂಡು ಅಂತರ್ಜಲವನ್ನು ಹೆಚ್ಚಿಸಬೇಕು ಅಂತ ಮುಂದಕ್ಕೆ ನೆಕ್ಸ್ಟ್ 25 ಇಯರ್ಸ್ಗೆ ಬೆಂಗಳೂರಿಗೆ ಅನುಕೂಲ ಆಗಬೇಕು. ಸೊ ಯಾಕೆಂದರೆ ಒತ್ತುವರಿ ಎಲ್ಲ ಈಗಿಂದನೇ ಸ್ಟಾಪ್ ಮಾಡಬೇಕು ಆ ಟ್ಯಾಂಕ್ಗಳಲ್ಲಿ. ಅದಕ್ಕೆ ಬಂದೋಬಸ್ತ್ ಮಾಡಬೇಕು, ಯಾವ ರೀತಿ ಆಳ ಮಾಡಬೇಕು, ನೀರು ಯಾವುದು ಸೀವೇಜ್ ವಾಟರ್ ಒಳಗಡೆ ಹೋಗಬಾರ್ದು ಅಂತ ಎಲ್ಲದಕ್ಕೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಲಿಕ್ಕೆ ನಾನು BWSSBಗೆ, ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಯವ್ರಿಗೆ, ಮೈನರ್ ಇರಿಗೇಷನ್ ಅವ್ರಿಗೆ, BDAಗೆ, BWSSBವ್ರಿಗೆ ಎಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟು ಅವ್ರ ಕೈಲಿ ಈಗಾಗಲೇ ಒಂದು ರಿಪೋರ್ಟ್ ರೆಡಿ ಮಾಡಿ ಅಂತ ಹೇಳಿದ್ದೆ.